ನಮಸ್ಕಾರ ಗುರು. ನಾವಿವತ್ತು ದೇವನಹಳ್ಳಿಯಿಂದ ಸ್ವಲ್ಪ ಮುಂದೆ ಟುವರ್ಡ್ಸ್ ಚಿಕ್ಕಬಳ್ಳಾಪುರ ನಿಯರ್ ಸಾಯಿಬಾಬಾ ಟೆಂಪಲ್ ಒಂದು ಪ್ಲೇಸ್ ಬಂದಿದ್ದೀವಿ. ನೀವೇನಾದ್ರೂ ಈಶಾ ಫೌಂಡೇಶನ್ ಅಥವಾ ನಂದಿ ಹಿಲ್ಸ್ಗೆ ಹೋಗೋದಾದ್ರೆ ಇದು ನಿಮಗೆ ಬೆಸ್ಟ್ ಪ್ಲೇಸ್. ಬನ್ನಿ, ಆ ಪ್ಲೇಸ್ ಯಾವುದು ಅಂತ ತೋರಿಸ್ತೀವಿ. ನೋಡಿ, ಇವತ್ತು ನಾವು ತೋರ್ಸಕ್ ಬಂದಿರೋ ಹೋಟೆಲ್ ಇದೆ ದಿ ಕೋಟೇಶ್ವರಂ, ದಿ ಟೆಂಪಲ್ ಆಫ್ ಡಿವೈನ್ ಫುಡ್. ಇಲ್ಲಿ ಕಿಡ್ಸ್ ಪ್ಲೇ ಏರಿಯಾ ಇದೆ, ಮತ್ತೆ ಪಾರ್ಕಿಂಗ್ ಅಂತ ಏನು ಸಮಸ್ಯೆ ಇಲ್ಲ. ಆರಾಮಾಗಿ 200 ಇಂದ 250 ಕಾರು ಆರಾಮಾಗಿ ಪಾರ್ಕ್ ಮಾಡ್ಬೋದು. ಬನ್ನಿ ಒಳಗಡೆ ಹೋಗಿ ನೋಡೋಣ ಏನೇನು ಡಿಶ್ ಸಿಗುತ್ತೆ ಅಂತ. ಇಲ್ಲಿ ಸುತ್ತಮುತ್ತ ಇಷ್ಟು ಹೋಟ್ಲ್ ಇದ್ರು ಈ ಹೋಟೆಲ್ ಏನಕ್ಕೆ ಮಾಡಿದ್ದಾರೆ ಗೊತ್ತಾ? ದಿ ಟೆಂಪಲ್ ಆಫ್ ಡಿವೈನ್ ಫುಡ್ ಅಂತ. ಇಲ್ಲಿ ನೋಡಿ ಗುರು, ಆಂಬಿಯನ್ಸ್ ಯಾವ ತರ ಇದೆ ಅಂತ. ಇಲ್ಲಿ ಒಳಗಡೆ ಬರ್ತಿದ್ದಾಗ್ಲೇ ಒಂದು ಟೆಂಪಲ್ ಬರ್ತಿರೋ ಫೀಲ್ ಆಗ್ತಿದೆ. ನೋಡಿ ಕೋಟೇಶ್ವರಂ, ಇಲ್ಲಿ ನೋಡಿ ಬಸವಣ್ಣನೂ ಇದೆ. ಫಸ್ಟ್ ಇಲ್ಲಿ ಒಂದು ನಮಸ್ಕಾರ ಮಾಡ್ಕೊಳ್ಳೋಣ ಬನ್ನಿ. ಸ್ವಲ್ಪ ತಿನ್ನೋರು ಸಹ ಇನ್ನೂ ಜಾಸ್ತಿ ತಿಂತಾರೆ ಅಲ್ವಾ? ಆಂಬಿಯನ್ಸ್ ಮಾತ್ರ ಮಸ್ತ್ ಇದೆ. ಇಲ್ಲಿ ಲಾರ್ಜ್ ಸೆಲ್ಫ್ ಸರ್ವಿಸ್ ಏರಿಯಾನೂ ಇದೆ. ಆರಾಮಾಗಿ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ಬೋದು. ಬನ್ನಿ, ನಾನು ನಿಮಗೆ ಡೈನಿಂಗ್ ಏರಿಯಾ ತೋರಿಸ್ತೇನೆ. ಇದೆ ನೋಡಿ, ಲಾರ್ಜ್ ಡೈನಿಂಗ್ ಏರಿಯಾ. ಆರಾಮಾಗಿ 300 ಇಂದ 350 ಜನ ಕುತ್ಕೊಂಡು ಊಟ ಮಾಡ್ಬೋದು. ಇಲ್ಲಿಗೆ ಬಂದ್ರೆ ಪಾರ್ಕಿಂಗು ಸಮಸ್ಯೆ ಇಲ್ಲ. ಆರಾಮಾಗಿ ಗ್ರೂಪ್ ವೈಸ್ ಬಂದ್ರು ಎಲ್ಲರೂ ಅಟ್ ಎ ಟೈಮ್ ಕೂತು ಊಟ ಮಾಡ್ಬೋದು. ಬನ್ನಿ, ಇಷ್ಟೇ ಅಲ್ಲ, ಇನ್ನು ಚಿಲ್ಔಟ್ ಏರಿಯಾ ಅಂತ ಇದೆ. ಆರಾಮಾಗಿ ನೇಚರ್ ಮಧ್ಯೆ ಕೂತ್ಕೊಂಡು ಊಟ ಮಾಡೋ ತರ ಫೀಲ್ ಆಗ್ತಿರುತ್ತೆ. ಬನ್ನಿ, ಅದೆಲ್ಲಿ ಅಂತ ತೋರಿಸ್ತೀನಿ. ಇದೇ ನೋಡಿ, ಆರಾಮಾಗಿ ಎಲ್ಲೋ ಒಂದು ತೋಟದಲ್ಲಿ ಊಟ ಮಾಡ್ತಿರೋ ತರ ಫೀಲ್ ಬರುತ್ತೆ. ಆರಾಮಾಗಿ ಇಲ್ಲಿ ಕೂತು ಊಟ ಮಾಡ್ಬೋದು. ಬನ್ನಿ, ನಾನು ನಿಮ್ಗೆ ಕಿಚನ್ ಒಳಗಡೆ ತೋರಿಸ್ತೀನಿ. ಅಲ್ಲಾಗರು ಹೊರಗಡೆ ಎಷ್ಟು ಹೈಜೀನ್ ಆಗಿದೆ, ಒಳಗಡೆ ಹೇಗಿದೆ ಅಂತ ನೋಡೋಣ ಬನ್ನಿ. ಹೊರಗಡೆ ಅಷ್ಟೇ ಅಲ್ಲ ಗುರು, ಒಳಗಡೆ ಅಷ್ಟೇ ಹೈಜೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ನೋಡೋಣ. ನೋಡಿ, ಈ ಹೋಟೆಲಲ್ಲಿ ಗಾರ್ಡನ್ ಏರಿಯಾ ಅಂತಾನೂ ಇದೆ. ಎಷ್ಟು ಚಿಲ್ ಅಲ್ವಾ? ಈ ಮಾವಿನ ಮರಗಳ ಕೆಳಗಡೆ ಎಲ್ಲ ಕೂತು ಊಟ ಮಾಡ್ಕೊಂಡ್ರೆ. ಇಲ್ಲಿ ಸಿಗೋ ಡಿವೈನ್ ಫುಡ್ಡು ಮತ್ತೆ ಹೈಜೀನ್ಗೋಸ್ಕರ ಅನ್ಸುತ್ತೆ ವೀಕೆಂಡ್ ಆದ್ರೆ ಇಷ್ಟೊಂದು ಜನ ಬರೋದು. ನೋಡಿ ಎಷ್ಟು ಹೈಜೀನ್ ಆಗಿದೆ ಅಂತ. ಆರಾಮಾಗಿ ಇಲ್ಲಿ 12 ಜನ ಆರಾಮಾಗಿ ಊಟ ಮಾಡ್ಬೋದು. ಒಂದೇ ಫ್ಯಾಮಿಲಿ ಅವ್ರು ಬಂದ್ರೆ ಚಿಲ್ಔಟ್ ಮಾಡಕ್ಕೆ ಅಂತ ಮಸ್ತ್ ಏರಿಯಾ. ಬೇಸಿಗೆಯಲ್ಲಿ ಬಂದ್ರೆ ಬಿಸಿ ಆದ್ರೆ ಅದಕ್ಕೆ ಅಂತ AC ಫಿಟ್ ಮಾಡಿದ್ದಾರೆ. ನಾವಿವತ್ತು ಏನೇನು ಆರ್ಡರ್ ಮಾಡಿದೀವಿ ತೋರಿಸಿ ಬನ್ನಿ. ಫಸ್ಟು ಗೀ ಪುಡಿ ಇಡ್ಲಿ. ನೋಡು ಗುರು, ಯಾವ ತರ ಕೊಟ್ಟಿದ್ದಾನೆ ಅಂತ. ಗೀ ಅಂತೂ ಸೈಡಲ್ಲಿ ಹಂಗೆ ಇದಾಗ್ತಿದೆ ನೋಡಿ. ಗೀಯಲ್ಲೇ ಮುಳುಗಿಸ್ಬಿಟ್ಟಿದ್ದಾನೆ. ಇದಕ್ಕೆ ಅಂತ ಒಂದು ಚಟ್ನಿ ಮತ್ತೆ ಒಂದು ಸಾಗುನು ಕೊಟ್ಟಿದ್ದಾನೆ. ನೆಕ್ಸ್ಟ್ ಮಸಾಲಾ ದೋಸೆ, ಗೀ ಪುಡಿ ಮಸಾಲಾ ದೋಸೆ. ಸೌಂಡೇ ಇದಾಗ್ತಿದೆ ಗುರು ತೆಗಿತಿದ್ರೆ. ಇದ್ರಲ್ಲೂ ಗೀ ಅಂತೂ ಮಸ್ತ್ ಇದೆ. ಇದಕ್ಕೂ 2 ತರ ಚಟ್ನಿ ಮತ್ತೆ ಸಾಂಬಾರ್ ಕೊಟ್ಟಿದ್ದಾರೆ. ಮತ್ತೆ ಇದು ಒನ್ ಆಫ್ ಮೈ ಫೇವ್ರೇಟ್ ಅನ್ಕೊಳ್ಳಿ, ಬಿಸಿಬೇಳೆ ಬಾತ್. ಆ ಮೇಲೆ ಗೀ ಅಂತೂ ಹಂಗೆ ಕಾಣ್ತಿದೆ ನೋಡಿ. ಆ ಕಳ್ಳೆ ಬೀಜನೂ ಇದೆ. ಇದಕ್ಕೆ ಅಂತ ಖಾರ ಬುಂದಿ ಕೊಟ್ಟಿದ್ದಾರೆ.
ಇದಿಲ್ಲ ಅಂದ್ರೆ ಬಿಸಿಬೇಳೆ ಬಾತ್ ಅಂತೂ ತಿನ್ನೋಕೆ ಆಗಲ್ಲ ಬಿಡಿ. ಬನ್ನಿ ಇಡ್ಲಿ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಆಹಾ, ಫ್ಲಫಿ ಆಗಿ ಹೆಂಗಿದೆ ಗೊತ್ತಾ ನೋಡಿ, ಎಷ್ಟು ಫ್ಲಫಿ ಆಗಿದೆ ಅಂತ. ಇಡ್ಲಿ ಮೇಲೆ ಆ ಪುಡಿ ಹಾಕಿ ಗೀ ಹಾಕಿ ಕೊಟ್ಟಿದ್ದಾರೆ. ಚಟ್ನಿ ಜೊತೆ ಆಹಾ, ತಿಂತಾ ಇದ್ರೆ ಅಂತೂ ಆ ಸ್ಪೈಸಿನೆಸ್ಸು, ಆ ಪುಡಿ ಅಂತೂ ನಾಲ್ಗೆ ಮೇಲೆ ಡ್ಯಾನ್ಸ್ ಮಾಡ್ತಿದೆ. ಸಕ್ಕತ್ತಾಗಿದೆ ಗುರು. ಈಗ ಸಾಗು ಕೊಟ್ಟಿದ್ದಾರೆ, ಸಾಗು ಜೊತೆ ಟ್ರೈ ಮಾಡೋಣ ಬನ್ನಿ. ಸಾಗು ಜೊತೆನೂ ಮಸ್ತಾಗಿದೆ ಗುರು. ಇಡ್ಲಿ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು, ಸಕ್ಕತ್ತಾಗಿದೆ ಇಡ್ಲಿ. ಈಗ ದೋಸೆ ಟ್ರೈ ಮಾಡೋಣ ಬನ್ನಿ. ಈಗ ದೋಸೆ ಅಲ್ವಾ ಗುರು, ಸೌಂಡ್ ಏನು ಗುರು, ಎಷ್ಟು ಇದಾಗಿದೆ ನೋಡಿ, ಆ ಕಲರ್ ನೋಡಿ ಹೇಗಿದೆ ಅಂತ. ಅದು ಮುರಿತಾ ಇದ್ರೇನೆ ಕೈ ತುಂಬ ಗೀ ಹಂಗೆ ಸಿಕ್ತಿದೆ ಗುರು. ಇದಕ್ಕೆ 2 ಥರ ಚಟ್ನಿ ಕೊಟ್ಟಿದ್ದಾರೆ ಮತ್ತೆ ಸಾಂಬಾರು ಕೊಟ್ಟಿದ್ದಾರೆ. ಫಸ್ಟು ಚಟ್ನಿಯಲ್ಲಿ ಟ್ರೈ ಮಾಡೋಣ. ನಾವು ತಿನ್ನೋ ಪ್ರತಿ ಫ್ಲೇವರಲ್ಲೂ ಗುರು ಗೀ ಅಂತೂ ಹಾಗೆ ಸಿಗುತ್ತೆ. ಪ್ರತಿಯೊಂದರಲ್ಲೂ ಗೀ ಹಾಗೆ ಫೀಲ್ ಆಗ್ತಿರುತ್ತೆ ನಾವು ತಿನ್ನೋದು. ನೆಕ್ಸ್ಟ್ ಇನ್ನೊಂದು ಥರ ಚಟ್ನಿ ಇದೆ, ಈ ಚಟ್ನಿಲಿ ಟೇಸ್ಟ್ ಮಾಡೋಣ ಬನ್ನಿ. ಈ ಚಟ್ನಿಲೂ ಮಸ್ತಾಗಿದೆ ಗುರು. ಪಲ್ಯ ನೋಡಿದ್ರು ಹೇಗಿದೆ. ಏನೇ ಆದ್ರೂ ದೋಸೆ ಪಲ್ಯ ಜೊತೆ ತಿಂದ್ರೇನೆ ಮಜಾ. ಮಸ್ತಾಗಿದೆ. ನೆಕ್ಸ್ಟ್ ಬಿಸಿಬೇಳೆ ಬಾತ್ ಟ್ರೈ ಮಾಡೋಣ ಬನ್ನಿ. ಫಸ್ಟು ಖಾರ ಬುಂದಿ ಇಲ್ಲದೆ ಹಾಗೆ ಟ್ರೈ ಮಾಡೋಣ ಹೇಗಿದೆ ಅಂತ ನೋಡೋಣ. ಮಸ್ಟ್ ಟ್ರೈಗಳು ಬಿಸಿಬೇಳೆ ಬಾತ್ ಮಾತ್ರ. ನಮಗೆ ಬಿಸಿಬೇಳೆ ಬಾತ್ಗೆ ಖಾರ ಬುಂದಿ ಇಲ್ಲ ಅಂತ ಆಗೋದೇ ಇಲ್ವಲ್ಲ. ಮನೇಲಂತೂ 1 ಸೌಟು ಬಿಸಿಬೇಳೆ ಬಾತ್ ಹಾಕ್ಕೊಂಡ್ರೆ 2 ಸೌಟ್ ನಮಗೆ ಖಾರ ಬುಂದಿನೇ ಇರಬೇಕು. ಇವಾಗ ಖಾರ ಬುಂದಿ ಜೊತೆ ಟ್ರೈ ಮಾಡ್ತಿದ್ದೀವಿ. ಸಖತ್ತಾಗಿದೆ ಗುರು. ಏನಾದ್ರು ಬಿಸಿಬೇಳೆ ಬಾತ್ ಖಾರ ಬುಂದಿ ಜೊತೆ ತಿಂದ್ರೆ ಅಲ್ವಾ ಮಜಾ. ಊಟ ಆದಮೇಲೆ ನಮಗೆ ಜ್ಯೂಸ್ ಕುಡಿಯೋ ಅಭ್ಯಾಸ ಇರುತ್ತೆ. ಅದಕ್ಕೆ ಅಂತ ಮಾಕ್ಟೈಲ್ ಸೆಂಟರ್ ಮಾಡಿದ್ದಾರೆ ನೋಡಿ, ಎಲ್ಲ ಥರ ಫ್ರೂಟ್ಸ್ ಜ್ಯೂಸು ಸಿಗುತ್ತೆ. ನಾವು ಇಲ್ಲಿ ಫುಡ್ ಟೇಸ್ಟ್ ಮಾಡಿದ್ವಿ, ನಿಜ ಫುಡ್ ಅಂತೂ ಸೂಪರ್ ಆಗಿತ್ತು ಗುರು. ನೀವು ಏನಾದರೂ ಈಶಾ ಫೌಂಡೇಶನ್ ಅಥವಾ ನಂದಿ ಹಿಲ್ಸ್ ಕಡೆ ಟ್ರಾವೆಲ್ ಮಾಡೋ ಪ್ಲಾನ್ ಅಲ್ಲಿ ಇದ್ರೆ ನಿಮಗೆ ಊಟಕ್ಕೆ ಅಂತ ಇದು ಪರ್ಫೆಕ್ಟ್ ಪ್ಲೇಸ್.